ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಜಾಯಿನ್ ಟು ಲರ್ನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಕ್ಲಾಸಲ್ಲಿ 2020 PWD ಇಲಾಖೆಯ ಲೋಕೋಪಯೋಗಿ ಇಲಾಖೆಯ ಸಿವಿಲ್ ಇಂಜಿನಿಯರಿಂಗ್ ಹುದ್ದೆಗಳ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ಆಲ್ರೆಡಿ KPSCಯವರು ಲೋಕೋಪಯೋಗಿ ಇಲಾಖೆಯಲ್ಲಿ ಸಿವಿಲ್ AE ಹಾಗೂ JE ಅಸಿಸ್ಟೆಂಟ್ ಇಂಜಿನಿಯರ್ ಮತ್ತು ಜೂನಿಯರ್ ಇಂಜಿನಿಯರಿಂಗ್ ಹುದ್ದೆಗಳಿಗೆ ಒಂದು ನೋಟಿಫಿಕೇಷನನ್ನು ಮಾಡಿದ್ದಾರೆ. ಆ ಒಂದು ನೋಟಿಫಿಕೇಷನ್ಗೆ ಸಂಬಂಧಪಟ್ಟಂತೆ ಇವತ್ತಿನ ಕ್ಲಾಸಲ್ಲಿ ಅರ್ಜಿ ಸಲ್ಲಿಕೆ ಯಾವಾಗ ಆರಂಭ ಆಗುತ್ತೆ, ಪರೀಕ್ಷೆ ಯಾವಾಗ ಇರುತ್ತೆ, ತಯಾರಿ ಹೇಗಿರಬೇಕು ಮತ್ತು ಕಟ್ ಆಫ್ ಅಂಕಗಳು ಎಷ್ಟು, ಸೆಲೆಕ್ಟ್ ಆಗಬೇಕಾದ್ರೆ ನಾವು ಎಷ್ಟು ಸ್ಕೋರನ್ನು ಮಾಡಬೇಕು ಮತ್ತು ಆ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ PDF ನೋಟ್ಸ್ ಯಾವ ರೀತಿ ನಿಮಗೆ ಅವೈಲೇಬಲ್ ಇರುತ್ತೆ ನಮ್ಮ ಚಾನಲಲ್ಲಿ ಅಂತ ಹೇಳಿ ಸಂಪೂರ್ಣವಾಗಿ ಇವತ್ತಿನ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ಕ್ಲಾಸನ್ನು ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ ಅಂತ ಹೇಳ್ತಾ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಪ್ರಥಮವಾಗಿ PDF ನೋಟ್ಸ್ ಬಗ್ಗೆ ಹೇಳೋದಾದರೆ ಸಿವಿಲ್ AE ಹಾಗೂ JE ಅಸಿಸ್ಟೆಂಟ್ ಇಂಜಿನಿಯರ್ ಮತ್ತು ಜೂನಿಯರ್ ಇಂಜಿನಿಯರ್ಗೆ ಸಂಬಂಧಪಟ್ಟಂತೆ ಸಾಮಾನ್ಯ ಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಇತಿಹಾಸ, ಸಂವಿಧಾನ, ಕರೆಂಟ್ ಅಫೇರ್ಸ್ ಈ ರೀತಿ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತೆ PDF ನೋಟ್ಸ್ ಬೇಕಾಗಿದ್ದರೆ ನಮ್ಮ ಒಂದು ಚಾನಲ್ನ ಫೋನ್ ನಂಬರ್ 7795014409 ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಎಲ್ಲ ಮಾಹಿತಿ ಕೂಡ ಸಿಗುತ್ತೆ. ಹಾಗೆ ಪರ್ಸ್ನಲ್ ಗೈಡೆನ್ಸ್ ಕೂಡ ಸಿಗುತ್ತೆ. ಯಾರು ಸಿವಿಲ್ AE ಹಾಗೂ JEಗೆ ಪ್ರಿಪೇರ್ ಆಗ್ತಾ ಇದ್ದೀರಾ ಕಾಲ್ ಮಾಡಿದ್ರೆ ನಿಮಗೆ ನೋಟ್ಸ್ ಹಾಗೂ ಪರ್ಸನಲ್ ಗೈಡೆನ್ಸ್ ಸಿಗುತ್ತೆ. ನೋಟ್ಸು ಹಾಗೂ ಪರ್ಸನಲ್ ಗೈಡೆನ್ಸ್ ಫ್ರೀ ಇರಲ್ಲ, ಒಂದು ರೀಸನೇಬಲ್ ಅಮೌಂಟಲ್ಲಿ ಒಂದು ಗ್ರೂಪ್ ಮಾಡ್ತೀವಿ. ಒಂದು ಗ್ರೂಪ್ ಮಾಡಿದ್ಮೇಲೆ ಅವರಿಗೆ ಎಲ್ಲವೂ ಕೂಡ ಪರ್ಸನಲ್ ಗೈಡೆನ್ಸ್ ಅಪ್ ಟು ಎಕ್ಸಾಮ್ ಆಗೋವರೆಗೂ ನೋಟ್ಸ್ ಹಾಗೂ ಪರ್ಸನಲ್ ಗೈಡೆನ್ಸನ್ನು ಕೊಡ್ತಾ ಇರ್ತೀವಿ ಅಂತ ಹೇಳ್ತಾ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಎಷ್ಟು ಹುದ್ದೆಗಳಿದೆ ಅಂತ ನೋಡೋದಾದರೆ ಗ್ರೂಪ್ B ಹುದ್ದೆಗಳು ಕ್ಲಾಸ್ 2 ಪೋಸ್ಟ್ ನೋಡೋದಾದರೆ ಲೋಕೋಪಯೋಗಿ ಇಲಾಖೆಯಲ್ಲಿ ಸಹಾಯಕ ಇಂಜಿನಿಯರ್ ಗ್ರೇಡ್ 1 ಸಿವಿಲ್, ಸಹಾಯಕ ಇಂಜಿನಿಯರ್ ಅಸಿಸ್ಟೆಂಟ್ ಇಂಜಿನಿಯರ್ AE ಪೋಸ್ಟು ಎಷ್ಟಿದೆ ಟೋಟಲ್ಲು. ಉಳಿಕೆ ಮೂಲ ವೃಂದ ನಾನ್ ಹೈದರಾಬಾದ್ ಕರ್ನಾಟಕದಲ್ಲಿ 600 ಹುದ್ದೆಗಳು, ಹೈದರಾಬಾದ್ ಕರ್ನಾಟಕದಲ್ಲಿ 60 ಹುದ್ದೆಗಳು, ಒಟ್ಟಾಗಿ 660 ಹುದ್ದೆಗಳಿವೆ. ತುಂಬ ಒಂದು ಒಳ್ಳೆ ಏನಂತಾರೆ, ಇದು ಒಳ್ಳೆ ನಂಬರ್ಸ್, ತುಂಬ ಒಂದು ಜಾಸ್ತಿ ಪೋಸ್ಟ್ ಇದೆ. ಸುಮಾರು 600 ಪೋಸ್ಟ್ ಅಂದರೆ ಕಡಿಮೆ ಏನಲ್ಲ. ಒಳ್ಳೆ ಕಾಂಪಿಟೇಷನ್ ಇದ್ದರೆ ಅಥವಾ ಒಂದು ಕಾಂಪಿಟೇಷನ್ ಮಾಡಿದ್ರೆ 100% ಒಂದು ಹುದ್ದೆನ ತಗೋಬಹುದು. ಹಾಗೆ ಗ್ರೂಪ್ C ಹುದ್ದೆಗಳು ಸಿವಿಲಲ್ಲಿ ಒಂದು ಜೂನಿಯರ್ ಇಂಜಿನಿಯರ್, ಕಿರಿಯ ಇಂಜಿನಿಯರ್ ಹುದ್ದೆಗಳು ನೋಡೋದಾದರೆ ಒಟ್ಟಾಗಿ ನಾನ್ ಹೈದರಾಬಾದ್ ಕರ್ನಾಟಕದಲ್ಲಿ 325 ಪೋಸ್ಟ್ಗಳಿವೆ. ಹೈದರಾಬಾದ್ ಕರ್ನಾಟಕದಲ್ಲಿ ಕೇವಲ 5 ಪೋಸ್ಟ್ ಇದೆ. ಟೋಟಲ್ ಆಗಿ 330 ಪೋಸ್ಟ್ ಇದೆ. ಒಳ್ಳೆ ಒಂದು ಆಪರ್ಚುನಿಟಿ ಇದೆ. ಯಾರು ಡಿಪ್ಲೊಮಾ ಸಿವಿಲ್ ಮಾಡಿದವ್ರಿಗೆ ಹಾಗೆ ಒಂದು ಇಂಜಿನಿಯರಿಂಗ್ ಸಿವಿಲ್ ಇಂಜಿನಿಯರಿಂಗ್ ಮಾಡಿದವ್ರಿಗೆ ಒಳ್ಳೆ ಒಂದು ಆಪರ್ಚುನಿಟಿ ಇದೆ. ಸೊ ಆಪರ್ಚುನಿಟಿಯನ್ನು ಮಿಸ್ ಮಾಡ್ಕೋಬೇಡಿ, ಚೆನ್ನಾಗಿ ಓದಿ. ಸೊ ಅರ್ಜಿ ಒಂದು ಶುಲ್ಕ ಅಥವಾ ಒಂದು ಇಂಪಾರ್ಟೆಂಟ್ ಡೇಟ್ಸ್ ನೋಡೋದಾದರೆ ಅರ್ಜಿ ಸಲ್ಲಿಕೆ ಆರಂಭವಾಗುವುದು ಆಗಸ್ಟ್ 17ನೇ ತಾರೀಕಿನಿಂದ ಆರಂಭವಾಗುತ್ತೆ. ಅಂದರೆ 17/8/2020 ಆಗಸ್ಟ್ 17ನೇ ತಾರೀಕಿನಿಂದ ಆರಂಭ ಆಗಿ ಸುಮಾರು 1 ತಿಂಗಳವರೆಗೂ ಟೈಮ್ ಇರುತ್ತೆ. ಮುಂದಿನ ಒಂದು ಸೆಪ್ಟೆಂಬರ್ 16ನೇ ತಾರೀಕುವರೆಗೂ ಟೈಮ್ ಇರುತ್ತೆ ಅರ್ಜಿಯನ್ನು ಒಂದು ಹಾಕೋಕೆ. ಆನ್ಲೈನ್ ಮುಖಾಂತರ ಮಾತ್ರ ಅರ್ಜಿಯನ್ನು ಹಾಕಬೇಕಾಗುತ್ತೆ. KPSCಯ ಒಂದು ಅಫಿಷಿಯಲ್ ವೆಬ್ಸೈಟಲ್ಲಿ ಆನ್ಲೈನ್ ಮುಖಾಂತರ ಮಾತ್ರ ಅರ್ಜಿಯನ್ನು ಹಾಕಬೇಕಾಗುತ್ತೆ. ಹಾಗೆ ಶುಲ್ಕವನ್ನು ಪಾವತಿಸಲು ಕೊನೆಯ ದಿನಾಂಕ 18ನೇ ತಾರೀಕು, ಅಂದರೆ ಸೆಪ್ಟೆಂಬರ್ 18ನೇ ತಾರೀಕುವರೆಗೂ ಟೈಮ್ ಇರುತ್ತೆ. ಸೆಪ್ಟೆಂಬರ್ 18ನೇ ತಾರೀಕು, 18/9/2020. ಸೊ ಅರ್ಜಿ ಸಲ್ಲಿಕೆ ಕೊನೆಯ ದಿನಾಂಕ ಅಂತ ಗೊತ್ತಾಯ್ತಲ್ವಾ. ಸೊ ಎಲ್ಲರೂ ಏನು ಮಾಡ್ತಾರೆ, ಕೊನೆಯ ದಿನಾಂಕದವರೆಗೂ ವೇಟ್ ಮಾಡ್ತಾರೆ. ಸೊ ಆ ರೀತಿ ಮಾಡಬೇಡಿ. ಕೊನೆಯ ದಿನಾಂಕದವರೆಗೆ ಸರ್ವರ್ ಬಿಸಿ ಆ ರೀತಿ ಬರುತ್ತೆ. ಸೊ ಆ ಕಾರಣದಿಂದ ಆದಷ್ಟು ಬೇಗ ಅರ್ಜಿಯನ್ನು ಸಲ್ಲಿಸಿ. ಇನ್ನು ವಯೋಮಿತಿ ನೋಡೋಣ. ವಯೋಮಿತಿ ನೋಡೋದಾದರೆ ಅರ್ಜಿ ಸಲ್ಲಿಕೆಗೆ ಕನಿಷ್ಠ 18 ವರ್ಷ ವಯಸ್ಸಾಗಿರಬೇಕು, ಗರಿಷ್ಠ 35 ವರ್ಷ. 35 ವರ್ಷ ಯಾರಿಗೆ ಅಂದರೆ GM ಜನರಲ್ ಮೆರಿಟ್ ಅವ್ರಿಗೆ 35 ಲಾಸ್ಟ್ ಡೇಟ್. ಯಾರಾದರೂ ಜನರಲ್ ಮೆರಿಟ್ ಅವ್ರು ಇದ್ಬಿಟ್ಟು ಅವ್ರಿಗೆ 36 ಏಜ್ ಇದ್ದರೆ, ಸಿವಿಲ್ ಕಲ್ತಿದ್ರೆ, ಸಿವಿಲ್ ಇಂಜಿನಿಯರಿಂಗ್ ಮಾಡಿದರೆ ಅವ್ರು ಎಲಿಜಿಬಲ್ ಇರಲ್ಲ. ಕೇವಲ 35 ವರ್ಷವರೆಗೂ ಮಾತ್ರ ಅವರಿಗೆ ಎಲಿಜಿಬಲ್ ಇರ್ತಾರೆ. ಹಾಗಾದರೆ ಅದರ್ ದ್ಯಾನ್ ಜನರಲ್ ಮೆರಿಟ್ ಪ್ರವರ್ಗದವರು, ಪ್ರವರ್ಗ 2A 2B 3A 3B ಈ 4 ಪ್ರವರ್ಗಗಳಿಗೆ 3 ವರ್ಷ ರಿಲ್ಯಾಕ್ಸೇಷನ್ ಇರುತ್ತೆ. ಜನರಲ್ ಮೆರಿಟ್ದವ್ರಿಗೆ 35 ವರ್ಷ ಇದ್ದರೆ ಈ 4 ಪ್ರವರ್ಗದವರಿಗೆ 3 ವರ್ಷ ರಿಲ್ಯಾಕ್ಸೇಷನ್, ಅಂದರೆ 38 ವರ್ಷದವರೆಗೆ ಕಾಲಾವಕಾಶ ಇರುತ್ತೆ. ಅದೇ ರೀತಿ
ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಕ್ಯಾಟಗರಿ 1 ಪ್ರವರ್ಗ 1ರ ಅಭ್ಯರ್ಥಿಗಳಿಗೆ ಇನ್ನೂ 2 ವರ್ಷ ರಿಲ್ಯಾಕ್ಸೇಷನ್ ಇರುತ್ತೆ. ಅಂದರೆ ಸುಮಾರು 40 ವರ್ಷದವರೆಗೆ ಅವರಿಗೆ ಟೈಮ್ ಇರುತ್ತೆ. 40 ವರ್ಷದ ಅಭ್ಯರ್ಥಿಗಳು ಎಲಿಜಿಬಲ್ ಇರ್ತಾರೆ. ಸೊ 35 ಜನರಲ್ ಮೆರಿಟ್ ಅಭ್ಯರ್ಥಿಗಳಿಗೆ ಒಂದು ಬಾರ್ಡ್ರ್ ಇರುತ್ತೆ, ಒಂದು ಗರಿಷ್ಠ ವಯೋಮಿತಿ ಇರುತ್ತೆ. 38 ವಯಸ್ಸು ಬಂದ್ಬಿಟ್ಟು ಪ್ರವರ್ಗ 2 2A 2B 3A 3B ಅಭ್ಯರ್ಥಿಗಳಿಗೆ. ಹಾಗೆ 40 ವಯಸ್ಸು ಇದು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಪ್ರವರ್ಗ 1ರ ಅಭ್ಯರ್ಥಿಗಳಿಗೆ ಇಷ್ಟು ಗರಿಷ್ಠ ಮಿತಿ ಇರುತ್ತೆ. ಮತ್ತು ಇನ್ನೊಂದೇನು ಅಂದರೆ ಅಪ್ಲಿಕೇಶನ್ ಹಾಕುವ ಕೊನೆಯ ದಿನಾಂಕದ ಒಳಗಾಗಿ ನೀವು ನಿಮ್ಮ ಸರ್ಟಿಫಿಕೇಟ್ ಪಡೆದಿರಬೇಕಾಗುತ್ತೆ. ಏನು ನಿಮ್ಮ ಡಿಗ್ರಿ ಸರ್ಟಿಫಿಕೇಟ್ ಏನಿರುತ್ತಲ್ವ ಅದು ಅಪ್ಲಿಕೇಶನ್ ಹಾಕುವಂತಹ ಕೊನೆಯ ದಿನಾಂಕದ ಒಳಗೆ ಇರಬೇಕಾಗುತ್ತೆ. ಇನ್ನು ಸ್ಪರ್ಧಾತ್ಮಕ ಪರೀಕ್ಷಾ ವಿಧಾನದ ಬಗ್ಗೆ ನೋಡೋಣ. ಇದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ಕೆಲವೊಬ್ರು ಏನಂತ ಇದ್ರು ಲಾಸ್ಟ್ ಒಂದು 2-3 ಮಂತ್ಸ್ ಬ್ಯಾಕಲ್ಲಿ ಇನ್ನು ಮುಂದೆ KPSCಯಲ್ಲಿ ಯಾವುದೇ ಗ್ರೂಪ್ B ಹುದ್ದೆಗಳಿಗೆ ಇಂಟರ್ವ್ಯೂ ಇರಲ್ಲ ಅಂತ ಹೇಳ್ತಾ ಇದ್ರು. ಅದೆಲ್ಲ ನ್ಯೂಸ್ ಪೇಪರಲ್ಲಿ ಬಂದಿತ್ತು ಕೂಡ. ಬಟ್ ಇವತ್ತಿನ ಒಂದು ನೋಟಿಫಿಕೇಷನನ್ನು ನೋಡೋದಾದರೆ ನೋಟಿಫಿಕೇಷನಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಏನು ಅಂದರೆ ಇಂಟರ್ವ್ಯೂ ಇರುತ್ತೆ, ಈ ಒಂದು ಹುದ್ದೆಗಳಿಗೆ ಇಂಟರ್ವ್ಯೂ ಇದೆ ಅಂತ ಹೇಳಿ ಕ್ಲಿಯರ್ ಆಗಿ ನೋಟಿಫಿಕೇಷನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ನೋಟಿಫಿಕೇಷನ್ ಅಲ್ಲಿ ಮೆನ್ಷನ್ ಮಾಡಿದ್ಮೇಲೆ 100% ಅದು ಇದ್ದೇ ಇರುತ್ತೆ. ಸೊ ಸ್ಪರ್ಧಾತ್ಮಕ ಪರೀಕ್ಷಾ ವಿಧಾನ ನೋಡೋಣ. ಸ್ಪರ್ಧಾತ್ಮಕ ಪರೀಕ್ಷೆಯು ವಸ್ತುನಿಷ್ಠ ಬಹು ಆಯ್ಕೆ ಮಾದರಿಯಲ್ಲಿ ಇರುತ್ತೆ. ಅಂದರೆ MCQ ಪೇಪರ್ ಇರುತ್ತೆ, MCQs ಇರುತ್ತೆ. 2 ಪೇಪರ್ ಇರುತ್ತೆ. ಒಂದು ಸಾಮಾನ್ಯ ಪತ್ರಿಕೆ ಜನರಲ್ ಪೇಪರ್, ಇನ್ನೊಂದು ಸ್ಪೆಸಿಫಿಕ್ ಪೇಪರ್ ನಿರ್ದಿಷ್ಟ ಪತ್ರಿಕೆ. ಅಂದರೆ ಸಾಮಾನ್ಯ ಪತ್ರಿಕೆಯಲ್ಲಿ ಇತಿಹಾಸ, ಭೂಗೋಳ, ಸಂವಿಧಾನ, ಹಾಗೆ ಜನರಲ್ ನಾಲೆಡ್ಜ್, ಆಮೇಲೆ ಕರೆಂಟ್ ಅಫೇರ್ಸು, ಮೆಂಟಲ್ ಎಬಿಲಿಟಿ, ಆಮೇಲೆ ಈ ರೀತಿ ಇರುತ್ತೆ. ನಿರ್ದಿಷ್ಟ ಪೇಪರ್ ಅಂದರೆ ನಿಮ್ಮ ಒಂದು ಸಿಲೆಬಸ್, ನೀವೇನು ಕಲ್ತಿರ್ತೀರ, ಡಿಗ್ರಿಯಲ್ಲಿ ಏನು ಕಲ್ತಿರ್ತೀರ, 4 ವರ್ಷ ಏನು ಕಲ್ತಿರ್ತೀರ ಅದರ ಮೇಲೆ ಈ ಒಂದು ಪೇಪರ್ ಬೇಸ್ ಆಗಿರುತ್ತೆ. ಸುಮಾರು 100 ಪ್ರಶ್ನೆ 200 ಅಂಕಗಳಿಗಿರುತ್ತೆ. ಒಂದು ಪೇಪರಲ್ಲಿ 100 ಪ್ರಶ್ನೆ ಇರುತ್ತೆ. ಒಂದು ಪ್ರಶ್ನೆಗೆ 2 ಅಂಕ, ಒಂದು ಪ್ರಶ್ನೆಗೆ 2 ಅಂಕ ಇರುತ್ತೆ. ಅಂದರೆ 200 ಅಂಕ ಆಗುತ್ತೆ. ಅದೇ ರೀತಿ ನಿರ್ದಿಷ್ಟ ಪತ್ರಿಕೆಯಲ್ಲೂ 100 ಪ್ರಶ್ನೆ ಇರುತ್ತೆ, 200 ಅಂಕ ಇರುತ್ತೆ. ಹಾಗೆ ಇಲ್ಲಿ ಋಣಾತ್ಮಕ ಮೌಲ್ಯಮಾಪನವಿರುತ್ತೆ. ಏನು ಋಣಾತ್ಮಕ ಮೌಲ್ಯಮಾಪನ ಅಂದರೆ, ಫಾರ್ ಎಕ್ಸಾಂಪಲ್ ನೀವು ಒಂದು ಪ್ರಶ್ನೆ ಅಟೆಂಪ್ಟ್ ಮಾಡಿರ್ತೀರ, ಆದರೆ ಆ ಪ್ರಶ್ನೆ ರಾಂಗ್ ಆಗುತ್ತೆ, ತಪ್ಪಾಗಿದ್ದ ಮೇಲೆ ಆ ಪ್ರಶ್ನೆಗೆ ಅಲಾಟ್ ಆದಂತಹ 2 ಅಂಕಗಳು ಮೈನಸ್ ಆಗುತ್ತೆ. ಅದರ ಜೊತೆಗೆ ಎಕ್ಸ್ಟ್ರಾ ಅರ್ಧ ಅಂಕ ಮೈನಸ್ ಆಗುತ್ತೆ. ಅರ್ಧ ಅಂಕ ಯಾವ ರೀತಿ ಅಂತಂದರೆ, ಇಲ್ಲೇನು ಕೊಟ್ಟಿದ್ದಾರೆ, ಪ್ರತಿ ತಪ್ಪು ಉತ್ತರಕ್ಕೆ ಪ್ರಶ್ನೆಗೆ ನಿಗದಿಪಡಿಸಿದ ಅಂಕಗಳ 0.25ರಷ್ಟು 1/4. ಅಂದರೆ ಒಂದು ಪ್ರಶ್ನೆಗೆ 2 ಅಂಕ ನಿಗದಿಪಡಿಸಿರೋದ್ರಿಂದ 1/4 ಅಂದರೆ ಒಂದು ಪ್ರಶ್ನೆಗೆ ಅರ್ಧ ಅಂಕ ಡಿಡಕ್ಟ್ ಆಗುತ್ತೆ, ಅರ್ಧ ಅಂಕ ಮೈನಸ್ ಆಗುತ್ತೆ. ಇದು ಋಣಾತ್ಮಕ ಮೌಲ್ಯಮಾಪನ ಅಂತ ಇದಕ್ಕೆ ಕರೀತಾರೆ. ಸೊ ಅಟೆಂಪ್ಟ್ ಮಾಡುವಾಗ ತುಂಬ ಒಂದು ಮೈಂಡಲ್ಲಿ ಇಟ್ಕೊಳ್ಳಿ, ಋಣಾತ್ಮಕ ಮೌಲ್ಯಮಾಪನ ನೆಗೆಟಿವ್ ಮಾರ್ಕಿಂಗ್ ಇರೋದ್ರಿಂದ ತುಂಬ ಒಂದು ವೈಸ್ ಆಗಿ, ತುಂಬ ಒಂದು ಕಾನ್ಷಿಯಸ್ ಆಗಿ ಅಟೆಂಪ್ಟ್ ಮಾಡಬೇಕಾಗುತ್ತೆ. ಸೊ ಸಾಮಾನ್ಯ ಪತ್ರಿಕೆಗೆ 1.5 ಗಂಟೆ ಟೈಮ್ ಇರುತ್ತೆ. ಹಾಗೆ ನಿರ್ದಿಷ್ಟ ಪತ್ರಿಕೆಗೆ 2 ಗಂಟೆ ಟೈಮ್ ಇರುತ್ತೆ. ಅರ್ಥ ಆಯ್ತಲ್ವ? ಇಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಹಾಗೆ ಪ್ರತಿ ಪೇಪರು 200 ಮಾರ್ಕ್ಸ್ಗೆ ಇರುತ್ತೆ. ಅಂದರೆ ಪ್ರತಿ ಪ್ರಶ್ನೆಗೆ 2 ಅಂಕ ಇರುತ್ತೆ. 100 ಪ್ರಶ್ನೆ ಇರುತ್ತೆ. 100 ಪ್ರಶ್ನೆಗಳಲ್ಲಿ ಪ್ರತಿ ಪ್ರಶ್ನೆಗೆ 2 ಅಂಕ ಇರೋದ್ರಿಂದ 200 ಅಂಕಗಳಿಗೆ ಪರೀಕ್ಷೆ ಇರುತ್ತೆ. ಸೊ ಒಂದು ತಪ್ಪು ಉತ್ತರಕ್ಕೆ ಅರ್ಧ ಅಂಕ, ಹಾಫ್ ಮಾರ್ಕ್ಸ್ ಡಿಡಕ್ಟ್ ಆಗುತ್ತೆ. ಸೊ ಸಾಮಾನ್ಯ ಪತ್ರಿಕೆ, ನಿರ್ದಿಷ್ಟ ಪತ್ರಿಕೆ ಏನೇನು ಓದಬೇಕು ಎಲ್ಲವನ್ನು ಕೂಡ ನೆಕ್ಸ್ಟ್ ಸ್ಲೈಡಲ್ಲಿ ನೋಡೋಣ. ಇನ್ನು ಸಂದರ್ಶನಕ್ಕೆ ನಿಗದಿಪಡಿಸಿದ ಗರಿಷ್ಠ ಅಂಕಗಳು, ಇದನ್ನು ತಿಳ್ಕೊಳ್ಳಿ ಫಸ್ಟು. ಏನು ಅಂದರೆ ಪೇಪರಲ್ಲಿ, ನ್ಯೂಸ್ ಪೇಪರಲ್ಲಿ ಬಂದಿರುತ್ತೆ ಲಾಸ್ಟ್ 2-3 ಮಂತ್ಸಲ್ಲಿ, ಇಲ್ಲ ಸಂದರ್ಶನ ಇಲ್ಲ ಅಂತ ಕೆಲವೊಬ್ರು ಅಂತಿದ್ರು. ಬಟ್ ಇವತ್ತಿನ ನೋಟಿಫಿಕೇಷನಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ ಸಂದರ್ಶನ ಇರುತ್ತೆ ಅಂತ. ಸಂದರ್ಶನ ಯಾವ ರೀತಿ ಇರುತ್ತೆ ಅಂದರೆ, ಫಸ್ಟ್ ಎಕ್ಸಾಮ್ ಆದಮೇಲೆ 1:3 ಒಂದು ಪೋಸ್ಟ್ಗೆ 3 ಜನಕ್ಕೆ ಸಂದರ್ಶನಕ್ಕೆ ಕರೀತಾರೆ. ಒಂದು ಪೋಸ್ಟ್ಗೆ 3 ಜನಕ್ಕೆ ಸಂದರ್ಶನಕ್ಕೆ ಕರೀತಾರೆ. 12.5ರಷ್ಟು ಸಂದರ್ಶನಕ್ಕೆ ನಿಗದಿಪಡಿಸಿದ ಗರಿಷ್ಠ ಅಂಕಗಳಾಗಿರುತ್ತೆ. 12.5% ಅಂದರೆ ಸಂದರ್ಶನಕ್ಕೆ 50 ಅಂಕಗಳಿರುತ್ತೆ. ಸಂದರ್ಶನಕ್ಕೆ 50 ಅಂಕ ಇರುತ್ತೆ. ಅಂದರೆ 100ಕ್ಕೆ 12.5ರಷ್ಟು ಅಂದರೆ 400 ಅಂಕಗಳಿಗೆ ಪರೀಕ್ಷೆ ನಡೆಯೋದ್ರಿಂದ ಅವ್ರು ಏನು ಕೊಟ್ಟಿದ್ದಾರೆ ಅಂದರೆ, ಸ್ಪರ್ಧಾತ್ಮಕ ಪರೀಕ್ಷೆಗೆ ನಿಗದಿಪಡಿಸಿದ ಒಟ್ಟು ಅಂಕಗಳ
12.5ರಷ್ಟು 12.5ರಷ್ಟು ಅಂದರೆ 50 ಅಂಕಗಳಿಗೆ ಸಂದರ್ಶನ ನಿಗದಿ ಆಗಿರುತ್ತೆ. ಒಂದು ಪೋಸ್ಟ್ಗೆ 3 ಜನಕ್ಕೆ ಸಂದರ್ಶನವನ್ನು ಮಾಡ್ತಾರೆ. ಕೊನೆಗೆ 1:1 ಸೆಲೆಕ್ಟ್ ಮಾಡ್ತಾರೆ. ಸೊ ಮೆಂಟಲಿ ಪ್ರಿಪೇರ್ ಆಗಿ ಸಂದರ್ಶನ ಕೂಡ ಇರುತ್ತೆ. ಇನ್ನು ಪರೀಕ್ಷೆ ಯಾವಾಗ, ನೆಕ್ಸ್ಟ್ ಬರೋದೇ ಇದೇ ಪ್ರಶ್ನೆ. ಪರೀಕ್ಷೆ ಯಾವಾಗ ಆಗುತ್ತೆ ಅಂದರೆ ಪರೀಕ್ಷೆ 2020 ಡಿಸೆಂಬರ್ ಅಥವಾ 2021 ಜನವರಿ 2021 ಜನವರಿಯಲ್ಲಿ ಪರೀಕ್ಷೆ ಆಗುವಂಥ ಸಾಧ್ಯತೆ ದಟ್ಟವಾಗಿದೆ, ಜಾಸ್ತಿ. ಈ ಒಂದು 2 ತಿಂಗಳಲ್ಲಿ ಪರೀಕ್ಷೆ ಆಗ್ಬೋದು, ಡಿಸೆಂಬರ್ 2020 ಅಥವಾ ಜನವರಿ 2021. ಇನ್ನು ತಯಾರಿ ಹೇಗಿರಬೇಕು ಅಂದರೆ ಇನ್ನು ತಯಾರಿ ಸ್ವಲ್ಪ ಸ್ಮಾರ್ಟ್ ಆಗಿರಬೇಕು. ಪೇಪರ್ 1 ಜನರಲ್ ನಾಲೆಡ್ಜ್, ಸಾಮಾನ್ಯ ಜ್ಞಾನದಲ್ಲಿ ಇತಿಹಾಸ ಹಿಸ್ಟ್ರಿ, ಸಂವಿಧಾನ ಕಾನ್ಸ್ಟಿಟ್ಯೂಷನ್, ಭೂಗೋಳ ಜಿಯೋಗ್ರಫಿ ಹಾಗೂ ಮೆಂಟಲ್ ಎಬಿಲಿಟಿ, ಕರೆಂಟ್ ಅಫೇರ್ಸ್, ಸೈನ್ಸ್, ಈ ಎಲ್ಲ ಸಬ್ಜೆಕ್ಟ್ಗಳನ್ನು ತುಂಬ ಚೆನ್ನಾಗಿ ಓದ್ಕೋಬೇಕು. ಉದಾಹರಣೆಗೆ ಇವಾಗ ನೀವು ಕನ್ನಡ ಮಾಧ್ಯಮದಲ್ಲಿ ಯಾರಾದರೂ ಸಾಮಾನ್ಯ ಜ್ಞಾನವನ್ನು ಓದ್ತಾ ಇದ್ದರೆ ನೀವೇನು ಮಾಡಬೇಕು, DSERT ಬುಕ್ಸ್ಗಳನ್ನು ಒಂದು ಸಲ ಚೆನ್ನಾಗಿ ಓದ್ಕೋಬೇಕು. DSERT ಬುಕ್ಸನ್ನು ಓದ್ಕೋಬೇಕು. ಅದರ ಜೊತೆಗೆ ಏನು ಮಾಡಬೇಕು, ಕೆಲವೊಂದು ರೆಫರೆನ್ಸ್ ಬುಕ್ಸ್, ಉದಾಹರಣೆಗೆ PS ಗಂಗಾಧರ್ ಸಂವಿಧಾನ, ಅದೇ ರೀತಿ ಅರ್ಥಶಾಸ್ತ್ರಕ್ಕೆ ನೀವೇನು ಮಾಡಿ, ಅರ್ಥಶಾಸ್ತ್ರಕ್ಕೆ ಆದಷ್ಟು PU ತರಗತಿಯ ಬುಕ್ಸ್ಗಳನ್ನು ಓದ್ಕೊಳ್ಳಿ. ಇನ್ನು ಇಂಗ್ಲೀಷ್ ಮಾಧ್ಯಮದಲ್ಲಿ ಪ್ರಿಪೇರ್ ಆಗೋರು NCERT ಬುಕ್ಸ್ಗಳನ್ನು ಓದ್ಕೊಳ್ಳಿ. ಅದರ ಜೊತೆಗೆ ಪ್ರಜಾವಾಣಿ ನ್ಯೂಸ್ ಪೇಪರು, ಕರೆಂಟ್ ಅಫೇರ್ಸ್ಗೆ ಪ್ರಜಾವಾಣಿ ನ್ಯೂಸ್ ಪೇಪರ್ ಓದ್ಕೊಳ್ಳಿ. ಸ್ಪರ್ಧಾ ವಿಜೇತವನ್ನು ಓದ್ಕೊಳ್ಳಿ. ಅದರ ಜೊತೆಗೆ ನಾವು ಮಾಡಿದಂತಹ ನೋಟ್ಸ್ ಇದೆ, ಆಲ್ರೆಡಿ ನಾವು ಇತಿಹಾಸಕ್ಕೆ ಹಾಗೆ ಸಂವಿಧಾನಕ್ಕೆ ಡೀಟೇಲ್ ಆಗಿ ನೋಟ್ಸ್ ಮಾಡಿದ್ದೀವಿ. ಹಾಗೆ ಇತಿಹಾಸದಲ್ಲಿ 1800 ಕ್ವಶನ್ಸನ್ನು ಕಲೆಕ್ಟ್ ಮಾಡಿ ಒಂದು ಶಾರ್ಟ್ ನೋಟ್ಸ್ ಮಾಡಿದ್ದೀವಿ. ಅದೇ ರೀತಿ ಒಂದು ಸೈನ್ಸಲ್ಲಿ ಕೂಡ ನಾವು ನೋಟ್ಸ್ ಮಾಡಿದ್ದೀವಿ. ಇನ್ನು ನಮ್ಮ ನೋಟ್ಸ್ ಬೇಕಾಗಿದ್ದರೆ ನೀವೇನು ಮಾಡಬೇಕು, 7795 014 ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಮ್ಮ ಕಡೆಯಿಂದ ಯಾವ್ಯಾವ ನೋಟ್ಸ್ ಅವೈಲೇಬಲ್ ಇದೆ, ಯಾವ ರೀತಿ ನೀವು ನೋಟ್ಸನ್ನು ಪರ್ಚೇಸ್ ಮಾಡ್ಬೋದು ಮತ್ತು ಅಮೌಂಟ್ ಎಷ್ಟಿರುತ್ತೆ ಅಂತ, ಹಾಗೆ ಪರ್ಸ್ನಲ್ ಗೈಡೆನ್ಸ್ ಕೂಡ ಕೊಡ್ತಾ ಇದ್ದೀವಿ. ನಿಮಗೆ ಒಂದು ಟೈಮ್ ಟೇಬಲ್ ಹಾಕ್ಕೊಡ್ತೀವಿ. ಪರೀಕ್ಷಾ ತಯಾರಿ ಯಾರ್ಯಾರು ಸಿವಿಲ್ ಹಾಗೂ JE ಯಾರು ಓದ್ತಾ ಇದ್ದೀರಾ, ಎಕ್ಸಾಮ್ ಆಗೋ ತನಕ ನಿಮಗೆ ಒಂದು ಟೈಮ್ ಟೇಬಲನ್ನು ಹಾಕ್ಕೊಡ್ತೀವಿ. ಟೈಮ್ ಟೇಬಲ್ ಮಾಡಿ ನಿಮ್ಮ ಜೊತೆ ರೆಗ್ಯುಲರ್ ಆಗಿ ಕಾಂಟ್ಯಾಕ್ಟ್ ಇರ್ತೀವಿ. ರೆಗ್ಯುಲರ್ ಆಗಿ ಥ್ರೂ ಕಾಲ್ ಆಗಿರ್ಬೋದು, ಮೆಸೇಜಸ್ ಥ್ರೂ ಕಾಂಟ್ಯಾಕ್ಟ್ ಇರ್ತೀವಿ. ನಿಮ್ಮ ಎಲ್ಲ ಒಂದು ಕ್ವೈರೀಸ್, ನಿಮ್ಮ ಎಲ್ಲ ಒಂದು ಏನಂತಾರೆ ಡೌಟ್ಸ್ ಇರ್ಬೋದು, ಎಲ್ಲವನ್ನು ಕೂಡ ಅದಕ್ಕೆ ಒಂದು ಸೊಲ್ಯೂಷನನ್ನು ಕೊಡ್ತೀವಿ. ಹಾಗೆ ಕಟ್ ಆಫ್ ಅಂಕಗಳು ಎಷ್ಟಿರುತ್ತೆ ಅಂತ ಪ್ರಶ್ನೆ ಕೇಳಬಹುದು. ವಿತ್ ರೆಸ್ಪೆಕ್ಟಿವ್ ಕ್ಯಾಟಗರಿ, ಅದು ಕ್ಯಾಟಗರಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಟ್ ಒಂದೇ ಒಂದು ಮಾತಲ್ಲಿ ಹೇಳೋದಾದರೆ 50% ಸ್ಕೋರ್ ಮಾಡಿದ್ರೆ ಸೇಫ್. ನೀವು 400 ಅಂಕಗಳಿಗೆ 200 ಅಂಕಗಳನ್ನು ಯಾರ್ಯಾರು ಸ್ಕೋರ್ ಮಾಡ್ತೀರಾ, ಜನರಲ್ ಮೆರಿಟ್ ಇರ್ಬೋದು, SC ST ಏನೇ ಇದ್ದರೂ ಕೂಡ 200 ಅಂಕಗಳಿಗಿಂತ ಹೆಚ್ಚು ಸ್ಕೋರ್ ಮಾಡಿದ್ರೆ ತುಂಬ ಒಳ್ಳೆಯದು. ಫೈನಲ್ ಸೆಲೆಕ್ಷನ್ ಲಿಸ್ಟಲ್ಲಿ ಬರ್ತೀರಾ, ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನಿಮ್ಮ ಟಾರ್ಗೆಟ್ ಬಂದುಬಿಟ್ಟು 200+ ಸ್ಕೋರ್ ಮಾಡಬೇಕು. 400 ಅಂಕಗಳಿಗೆ 200ಕ್ಕಿಂತ ಅಧಿಕ ಅಂಕಗಳನ್ನು ಸ್ಕೋರ್ ಮಾಡಬೇಕು ಅಂತ ನೀವು ಟಾರ್ಗೆಟನ್ನು ಹಾಕ್ಕೊಂಡು ಟೈಮ್ ಟೇಬಲನ್ನು ಹಾಕೋಬೇಕು. ಟೈಮ್ ಟೇಬಲ್ ಯಾವ ರೀತಿ ಹಾಕೋಬೇಕು ಏನು ಎಲ್ಲವನ್ನು ಕೂಡ ನಾವು ಪರ್ಸನಲ್ ಗೈಡೆನ್ಸಲ್ಲಿ ಕೊಡ್ತೀವಿ. ಅದೇ ಕೂಡ ಯಾರಾದರೂ ಬೇಕಾದರೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಪರ್ಸನಲ್ ಗೈಡೆನ್ಸ್ ಕೂಡ ಸಿಗುತ್ತೆ. ಸೊ ಇಷ್ಟು ಇವತ್ತಿನ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ಏನೇನು ಓದಬೇಕಂತ ಹೇಳಿದ್ದೀವಿ, ಕರೆಂಟ್ ಅಫೇರ್ಸ್ ಬಗ್ಗೆ ಹೇಳಿದ್ದೀವಿ, ಏನೇನು ಓದಬೇಕು, ಮೆಂಟಲ್ ಎಬಿಲಿಟಿ ಬಗ್ಗೆ ಹೇಳಿದ್ದೀವಿ, ಜಿಯೋಗ್ರಫಿ, ಬೇಸಿಕ್ NCERT ಬುಕ್ಸು, DSERT ಬುಕ್ಸನ್ನು ಓದಿದ್ರೆ ನಿಮಗೆ ಎಲ್ಲವೂ ಕೂಡ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಗೈಡೆನ್ಸ್ ಬೇಕಾದರೆ ಕಾಲ್ ಮಾಡಿ, ಹಾಗೆ ನೋಟ್ಸ್ ಬೇಕಾದರೂ ಕೂಡ ಕಾಲ್ ಮಾಡಿ, ನಿಮಗೆ ಎಲ್ಲವೂ ಕೂಡ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಮತ್ತೆ ಮುಂದಿನ ತರಗತಿಯಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.